ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾನು ನಿಮ್ಮೆಲ್ಲರೂ ಒಂದು ಸೂಪರ್ ಆಗಿರುವಂತಹ ಬೀಚ್ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಗೋಕರ್ಣದಲ್ಲಿರುವಂತಹ ಬೀಚ್ ರೆಸಾರ್ಟ್. ಸೊ ಬನ್ನಿ ಇದು ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಗೋಕರ್ಣದಲ್ಲಿ ಬಂದು ಬೀಚ್ ರೆಸಾರ್ಟಲ್ಲಿ ಸ್ಟೇ ಮಾಡೋದಕ್ಕೆ ಬೇಕಾದಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಸೊ ನನಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಂದು ಬೀಚ್ ರೆಸಾರ್ಟಲ್ಲಿ ಸ್ಟೇ ಮಾಡಬೇಕು ಅಂತ ಹೇಳಿ ಸರ್ಚ್ ಮಾಡ್ತಿದ್ದೆ. ಅದರಲ್ಲಿ ನನಗೆ ಸಿಕ್ಕಿದ್ದು ಗೋಕರ್ಣ ಇಂಟರ್ನ್ಯಾಷನಲ್ ಬೀಚ್ ರೆಸಾರ್ಟ್ ಅಂತ. ಸೊ ಈ ರೆಸಾರ್ಟಲ್ಲಿ ನಾನು ಪರ್ ಡೇಗೆ ಪೇ ಮಾಡಿರೋದು ಜಸ್ಟ್ 2350 ರುಪೀಸ್. ನೀವು ಬೇರೆ ರೆಸಾರ್ಟ್ಗಳೆಲ್ಲ ಸರ್ಚ್ ಮಾಡಿ ನೋಡಿದಾಗ ಎಸ್ಪೆಷಲಿ ಬೀಚ್ ರೆಸಾರ್ಟ್ ಅಂದರೆ ಮೋರ್ ದ್ಯಾನ್ 4000 5000 ಎಲ್ಲ ಆಗುತ್ತೆ. ಸೊ ನನಗಿದು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು. ಮತ್ತು ರೆಸಾರ್ಟ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಈ ರೆಸಾರ್ಟಲ್ಲಿ 2 ಡಿಫ್ರೆಂಟ್ ಸ್ಟೇಯಿಂಗ್ ಆಪ್ಷನ್ಸ್ ಕೂಡ ಇದೆ. ಒಂದು ನಾರ್ಮಲ್ ರೂಮ್ಸ್ ಇರುತ್ತೆ, ಹಾಗೆ ಕಾಟೇಜಸ್ ಕೂಡ ಇದೆ. ಕಾಟೇಜಸ್ ಏನಾದರೂ ತೊಗೊಬೇಕು ಅಂತ ಹೇಳಿದ್ರೆ ಎಬೋ 4000 ರುಪೀಸ್ ಮೇಲೆ ಆಗುತ್ತೆ. ಸೊ ನಾನು ರೂಮ್ಸ್ ತೊಗೊಂಡಿದ್ದೀನಿ. ರೂಮ್ಸಲ್ಲೂ ಕೂಡ ನಿಮಗೆ ಬೀಚ್ ವ್ಯೂ ಹಾಗೆ ನಾರ್ಮಲ್ ರೂಮ್ ಇರುತ್ತೆ. ಸೊ ನಾನು ಬೀಚ್ ವ್ಯೂ ತೊಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ 2350 ರುಪೀಸ್ ಅಷ್ಟೇ ಆಯಿತು. ಸೊ ಬನ್ನಿ ಇವಾಗ ರೂಮ್ ಟೂರ್ ಹೇಗಿದೆ ಹಾಗೆ ಅವ್ರ ಪ್ರಾಪರ್ಟೀಸ್ ಎಲ್ಲ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಆಟೋ ಡ್ರಾಪ್ ಮಾಡಿರೋಂಥ ಲೊಕೇಶನಿಂದ ಹಿಡಿದು ನಮ್ಮ ಈ ಒಂದು ಬೀಚ್ ರೆಸಾರ್ಟ್ ಬಂದು 800 ಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಅಲ್ಲಿ ಯಾವುದೇ ವೆಹಿಕಲ್ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ಸ್ಟೆಪ್ಸಿಂದ ಮಾಡಿದ್ದಾರೆ. ಸೊ ನಾವು ಈ ಸ್ಟೆಪ್ಸ್ನ ಇಳ್ಕೊಂಡು ಹೋಗಬೇಕಾಗತ್ತೆ. ಈ ಸ್ಟೆಪ್ಸ್ನ ಇಳಿತಿದ್ದಾಗೆ ನಿಮಗೆ ಇಲ್ಲಿ ಕುಡ್ಲಾ ಬೀಚ್ ಸಿಗುತ್ತೆ. ಸೊ ಕುಡ್ಲಾ ಬೀಚ್ ಹತ್ರನೇ ಈ ಒಂದು ಗೋಕರ್ಣ ಇಂಟರ್ನ್ಯಾಷನಲ್ ಬೀಚ್ ರೆಸಾರ್ಟ್ ಸಿಗುತ್ತೆ. ಗೋಕರ್ಣ ಇಂಟರ್ನ್ಯಾಷನಲ್ ಕುಡ್ಲಾ ಬೀಚ್ ರೆಸಾರ್ಟ್ಗೆ ಬಂದು ಗೋಕರ್ಣ ಮೇನ್ ಬಸ್ ಸ್ಟ್ಯಾಂಡಿಂದ 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ನಿಮಗೆ ಬಸ್ ಸ್ಟ್ಯಾಂಡ್ ಹತ್ರನೇ ಆಟೋ ಫೆಸಿಲಿಟೀಸ್ ಎಲ್ಲ ಇದೆ. ಅಲ್ಲಿಂದ 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದ್ರಿಂದ ಅವ್ರು ನಮಗೆ 400 ರುಪೀಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಸ್ವಲ್ಪ ಬಾರ್ಗೇನ್ ಮಾಡಿ 350 ರುಪೀಸ್ನ ಪೇ ಮಾಡಿದ್ವಿ. ಈ ರೆಸಾರ್ಟ್ನ ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದು ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಬೆಂಚ್ ಎಲ್ಲ ಹಾಕಿದ್ದಾರೆ. ಸೊ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದಾದ್ಮೇಲೆ ಆರಾಮಾಗಿ ಇಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಹಾಗೆ ನಮ್ಮ ಈ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ರೆಸ್ಟೋರೆಂಟ್ ಇದೆ. ಈ ಬೀಚ್ ರೆಸಾರ್ಟ್ ಅವರೇ ರೆಸ್ಟೋರೆಂಟ್ ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ಫುಡ್ಗೆ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಇನ್ನು ಫುಡ್ ಬಗ್ಗೆ ಹೇಳೋದಾದರೆ ನೀವು ಇಲ್ಲಿರೋ ರೆಸ್ಟೋರೆಂಟಲ್ಲೇ ಟ್ರೈ ಮಾಡಬೇಕು ಅಂತೇನಿಲ್ಲ. ಪಕ್ಕದಲ್ಲೇ ತುಂಬಾ ಸ್ಯಾಕ್ಸ್ಗಳೆಲ್ಲ ಮಾಡಿದ್ದಾರೆ. ನೀವು ಅಲ್ಲೂ ಕೂಡ ಹೋಗಿ ಫುಡ್ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ಮುಂದೆ ಬರ್ತಿದ್ದಾಗೆ ಫ್ರಂಟಲ್ಲಿ ರಿಸೆಪ್ಷನ್ ಇದೆ. ಈ ರೆಸಾರ್ಟ್ನ ಚೆಕ್ ಇನ್ ಟೈಮ್ ಬಂದುಬಿಟ್ಟು 12 PM ಹಾಗೆ ಚೆಕ್ಔಟ್ ಬಂದು 10 AM. ರೂಮ್ ಅಂತೂ ನೋಡೋದಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ, ಹಾಗೆ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ರೂಮ್ ಜೊತೆಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬಾಲ್ಕನಿಗೆ ಬಂದು ನಿಂತ್ಕೊಂಡು ನೋಡಿದ್ರೆ ಇಲ್ಲಿಂದ ನೀವು ಬೀಚ್ ವ್ಯೂನ ನೋಡ್ಬೋದು. ಇನ್ನು ಇವರು ಕೋಕೋನಟ್ ಟ್ರೀಸ್ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ನೋಡೋದಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಏನೋ ರೂಮ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ ನೋಡಿದಾಯಿತು. ಬನ್ನಿ ಈಗ ಈ ಪ್ರಾಪರ್ಟೀಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಈಗ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಇದೆ ಅಂತ ನೋಡೋಣ. ಇನ್ನು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳೋದಾದರೆ ನೋಡೋದಕ್ಕೊಂದು ದೊಡ್ಡದಾಗಿದೆ. ಚಿಲ್ಡ್ರನ್ಸ್ಗೆ ಸಪ್ರೇಟು ಹಾಗೆ ಅಡಲ್ಟ್ಸ್ಗೆ ಸಪ್ರೇಟು ಅಂತ ಹೇಳಿ ಮಾಡಿದ್ದಾರೆ. ಹಾಗೆ ನೀವು ರೆಸಾರ್ಟಲ್ಲಂತೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು. ಒಂದು ಸೈಡಲ್ಲಿ ಬಂದು ಬೀಚ್ ಇದೆ, ಬೀಚಲ್ಲಿ ಆಟ ಆಡ್ತಾ ರಿಲ್ಯಾಕ್ಸ್ ಮಾಡಿಕೊಂಡು, ಹಾಗೆ ಇನ್ನೊಂದು ಕಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಆಟ ಆಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ವೆಕೇಷನ್ ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಫ್ರೆಂಡ್ಸು, ಫ್ಯಾಮಿಲೀಸ್ ಮತ್ತು ಚಿಲ್ಡ್ರನ್ಸ್ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಈ ಬೀಚ್ ರೆಸಾರ್ಟ್ನ ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು, ಫುಲ್ಲು ಟ್ರೀಸು ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಗ್ರೀನರಿಯಿಂದ ಕವರ್ ಆಗಿದೆ. ಒಂದು ಬೀಚ್ ರೆಸಾರ್ಟಲ್ಲೂ ಕೂಡ ಈ ಥರ ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಪೀಸ್ಫುಲ್ಲಾಗಿ ರಿಲ್ಯಾಕ್ಸಿಂಗ್ ಆಗಿದೆ ಅನಿಸ್ತಿದೆ. ಫ್ರಂಟ್ ಸೈಡಲ್ಲೆಲ್ಲ ನೋಡಿದ್ವಲ್ಲ, ಅಲ್ಲೆಲ್ಲ ಬಂದ್ಬಿಟ್ಟು ರೂಮ್ಸ್ ಥರ ಇರುತ್ತೆ. ಓಕೆನಾ. ಸೊ ಬೀಚ್ ವ್ಯೂ ಹಾಗೆ ನಾರ್ಮಲ್ ರೂಮ್ಸ್. ಸ್ವಿಮ್ಮಿಂಗ್ ಪೂಲ್ ಹತ್ರ ಬ್ಯಾಕ್ ಸೈಡ್ ಬಂದಾಗ ಇಲ್ಲೆಲ್ಲ ಕಾಟೇಜಸ್ ಇದೆ. ಇಲ್ಲೇನಾದರೂ ಫ್ಯಾಮಿಲೀಸು ಅಥವಾ ಮೋರ್ ದ್ಯಾನ್ ಗ್ರೂಪ್ ಮೆಂಬರ್ಸ್ ಎಲ್ಲ ಬರ್ತಾರಲ್ಲ, ಸೊ ಅಂಥವ್ರಿಗೆ ಕಾಟೇಜಸ್ ಸೂಟ್ ಆಗುತ್ತೆ. ಸೊ ಬನ್ನಿ ಅದನ್ನು ಹೇಗಿದೆ ಅಂತ ನೋಡ್ಕೊಂಡ್ಬರೋಣ. ಕಾಟೇಜಸ್ ಎಲ್ಲ ನೋಡೋದಕ್ಕೆ ಈ ಥರ ಇರುತ್ತೆ. ಒಂಥರ ಚೆನ್ನಾಗಿದೆ. ಗಾರ್ಡನಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಥರಲ್ಲೆಲ್ಲ ಸ್ಟೇ ಬೇಕಂದರೆ ಮೋರ್ ದ್ಯಾನ್ 4500 ಪ್ರೈಸ್ ಶುರು ಆಗುತ್ತೆ.
ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿದೆ. ಇದು ರೂಮ್ ಬರೋ ರಿಟ್ರೀಟ್ ಸೆಂಟರ್ ಅಂತ. ಕುಡ್ಲ ಬೀಚ್ಗೆ ಬಂದರೆ ಇಲ್ಲಿ ಬೋಟಿಂಗ್ ಇರುತ್ತೆ, ಜೊತೆಗೆ ಕ್ಯಾಮೆಲ್ ರೈಡ್ ಕೂಡ ಇದೆ. ಸೊ ಬೋಟಿಂಗ್ ಅಥವಾ ಕ್ಯಾಮೆಲ್ ರೈಡ್ ಇಷ್ಟಪಡೋರು ಅದು ಕೂಡ ಹೋಗಿ ಎಂಜಾಯ್ ಮಾಡ್ಬೋದು. ನಮ್ಮ ರೆಸಾರ್ಟ್ ಇಲ್ಲೇ ಇದೆ. ಸೊ ಈ ರೆಸಾರ್ಟ್ ಮುಂದೆನೇ ಇದೆ ಬೀಚ್. ರೆಸಾರ್ಟ್ ಮುಂದೆನೇ ಬೀಚ್ ಇದೆ. ಸೊ ಏನು ಯೂಶಲಿ ಏನಾದರೂ ಬೇರೆ ಕಡೆ ರೂಮ್ ಸ್ಟೇ ಇದ್ದಾಗ ಹುಡ್ಕೊಂಡು ಬಂದು ಆಮೇಲೆಲ್ಲ ಆಡಬೇಕಾಗಿತ್ತು. ಸೊ ನಮ್ಮ ರೆಸಾರ್ಟ್ ಮುಂದೆನೇ ಬೀಚ್ ಇರೋದಕ್ಕೆ ಇಲ್ಲೇ ಆಟ ಆಡಿಕೊಂಡು, ಜೊತೆಗೆ ಬೋಟಿಂಗ್ ಇದೆ, ಕ್ಯಾಮೆಲ್ ರೈಡ್ ಇದೆ, ಅದು ಕೂಡ ಆಡ್ಬೋದು. ಒಂಥರ ಚೆನ್ನಾಗಿರುತ್ತೆ. ಇವಾಗ ನಾನು ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ, ಬೀಚಲ್ಲಿ ಆಟ ಆಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಇನ್ನು ಬೀಚ್ ಅಂತೂ ನೋಡೋದಕ್ಕೆ ತುಂಬ ನೀಟಾಗಿ ಕ್ಲೀನಾಗಿದೆ. ಯಾಕಂದರೆ ಇಲ್ಲಿ ಕುಡ್ಲ ಬೀಚ್ ಬಂದು ದೊಡ್ಡದಾಗಿದೆ. ಸೊ ಈ ರೆಸಾರ್ಟ್ ಇರೋ ಏನಿದೆ ನೋಡೋದಕ್ಕೆ ಸ್ವಲ್ಪ ಪ್ರೈವೇಟ್ ಬೀಚ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ತುಂಬ ಜನ ಯಾರೂ ಬಂದು ಏನೋ ಆಟ ಆಡೋದಿಲ್ಲ. ಹಾಗಾಗಿ ಇದು ನೋಡೋದಕ್ಕೆ ಕ್ಲೀನಾಗಿದೆ, ವಾಟರ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಆರಾಮಾಗಿ ಆಟ ಆಡ್ಬೋದು. ನಾನು ಈ ರೆಸಾರ್ಟ್ನ ಡೈರೆಕ್ಟ್ ಇವ್ರ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಿದೆ. ಅದು ಗೋಕರ್ಣ ಇಂಟರ್ನ್ಯಾಷನಲ್ ಬೀಚ್ ರೆಸಾರ್ಟ್ ಅಂತ ಹಾಕಿದ್ರೆ ನಿಮಗೆ ಅಲ್ಲಿ ಡೈರೆಕ್ಟಾಗಿ ಬುಕ್ ಮಾಡ್ಕೊಬೋದು. ಸೊ ನೀವೇನಾದರೂ ಬೇರೆ ಬುಕ್ಕಿಂಗ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ನಂಗೆ ಅಲ್ಲಿ ಪ್ರೈಸ್ ಜಾಸ್ತಿ ಅನಿಸ್ತು. ಸೊ ಹಾಗಾಗಿ ನಾನು ಅದು ಕಂಪೇರ್ ಮಾಡಿದಾಗ ಇದು ಕಮ್ಮಿ ಅನಿಸ್ತು. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಇವ್ರ ವೆಬ್ಸೈಟಲ್ಲೇ ಬುಕ್ ಮಾಡಿದೆ. ಈ ರೆಸಾರ್ಟ್ ಪಕ್ಕದಲ್ಲಿ ತುಂಬಾ ಸ್ಯಾಕ್ಸ್ಗಳು ಕೂಡ ಮಾಡಿದ್ದಾರೆ. ಇದೊಂಥರ ಮಿನಿ ಗೋವಾ ಅಂತ ಹೇಳ್ಬೋದು. ಹೇಗೆ ಗೋವಾದಲ್ಲಿ ಬೀಚ್ ಹತ್ರ ಸ್ಯಾಕ್ಸ್ಗಳೆಲ್ಲ ಇರುತ್ತೆ, ಅಲ್ಲಿ ಹೋಗಿ ನೀವು ಫುಡ್ ಎಕ್ಸ್ಪ್ಲೋರ್ ಮಾಡ್ಬೋದು, DJ ಮ್ಯೂಸಿಕ್ಸ್ ಎಲ್ಲ ಕೇಳ್ಬೋದು. ಸೇಮ್ ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಹೇಳ್ಬೋದು. ಅಲ್ಲಿ ಯಾವಾಗ ಕ್ರೌಡೆಡಿಂದ ಇರುತ್ತೆ, ಇಲ್ಲಿ ಬಂದು ಅಷ್ಟೇನು ಕ್ರೌಡೆಡ್ ಇಲ್ಲ. ಸೊ ಹಾಗಾಗಿ ಪೀಸ್ಫುಲ್ಲಾಗಿ DJ ಮ್ಯೂಸಿಕ್ ಕೇಳ್ತಾ ಇಲ್ಲಿರೋ ನೈಟ್ ಲೈಫ್ನ ಎಂಜಾಯ್ ಮಾಡ್ಬೋದು. ಹಾಗೆ ಫುಡ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಕುಡ್ಲ ಬೀಚ್ಗೆ ಬರಬೇಕು ಅಂತ ಹೇಳಿದ್ರೆ 2 ways ಇದೆ. 1 ways ಬಂದು ನಾವು ಅಲ್ಲಿಂದ ಸ್ಟೆಪ್ಪಲ್ಲಿ ಬಂದ್ವಿ. ಸೊ ಮೇನ್ ಸಿಟಿಯಿಂದ ಅಲ್ಲಿಗೆ ಹೋಗಬೇಕಾದ್ರೆ ಅರೌಂಡ್ 7 ಕಿಲೋಮೀಟ್ರ್ ಬರುತ್ತೆ. ಸೊ ಈ ಸೈಡಿಂದ ಏನಾದರೂ ಬಂದರೆ 4.5 ಕಿಲೋಮೀಟ್ರ್ ಬರುತ್ತೆ. ಬಟ್ ಈ ಥರ ಇರುತ್ತೆ ರೋಡು ಹೋಗೋದಕ್ಕೆ. ಕುಡ್ಲ ಬೀಚಿಗೆ ಬರೋದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಒಂದು ಬೀಚ್ಗೆ 2 ಎಂಟ್ರೆನ್ಸ್ ಇದೆ. ನಾವು ನಿಮ್ಗೆ ಅವಲ್ಲೇ ತೋರಿಸಿದ್ನಲ್ಲ, ಅದು ಸ್ಟೆಪ್ಸಿಂದ ಬರೋವಂಥದ್ದು. ಇದು ಬಂದುಬಿಟ್ಟು ಇನ್ನೊಂದು ಎಂಟ್ರಿ ಇದೆ. ಇಲ್ಲಿಂದ ಅಂದರೆ ಸಿಟಿಗೆ ಸ್ವಲ್ಪ ಹತ್ತಿರ, ಅಲ್ಲಿ ಅಂದರೆ ಸ್ವಲ್ಪ ದೂರ. ಬಟ್ ಆದರೆ ಹಿಂಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಈ ರೂಟ್ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೇಳಿ ಇಲ್ಲಿ ಆಟೋ ಫೆಸಿಲಿಟಿ ಎಲ್ಲ ಇದೆ. ಅವ್ರು ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾರೆ. ಅಲ್ಲಿ ಸ್ಟೆಪ್ಸಿಂದ ಅಲ್ಲೇ ಹೋದರೆ 100 ರೂಪೀಸ್ ಜಾಸ್ತಿ ತೊಗೋತಾರೆ. ಸೊ ನಾವು 200 ರೂಪೀಸ್ ಕೊಟ್ಬಿಟ್ಟು ಬಂದ್ವಿ. ಸೊ ಇಲ್ಲಿಂದ ಹೋದರೆ ಜಸ್ಟ್ ಸಿಟಿಗೆ ಹತ್ತಿರ ಇರೋದ್ರಿಂದ 100 ರೂಪೀಸ್ ತೊಗೋತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ತೊಗೊಂಡು ನನಗಂತೂ ಈ ಬೀಚ್ ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದೆ ಪೀಸ್ಫುಲ್ ಆಗಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.